ಸಾಕ್ಷಿ, ಕೂತ್ಕೋ. ದಯವಿಟ್ಟು ನನ್ನ ಮಾತು ಕೇಳು ಸಾಕ್ಷಿ. ಆ ರಂಜಿತ್ ಸರಿ ಇಲ್ಲ, ಅವನನ್ನ ಮರ್ತ್ಬಿಡು ಪ್ಲೀಸ್. ಸುಮ್ಮನೆ ಒಬ್ರನ್ನ ಸರಿಗಿಲ್ಲ ಅಂತ ಹೇಗೆ ಹೇಳ್ತೀರಾ ಡ್ಯಾಡ್? ಕನ್ವಿನ್ಸ್ ಆಗೋ ಹಾಗೆ ರೀಸನ್ ಕೊಡಿ, ಖಂಡಿತ ನೀವು ಹೇಳ್ದಾಗೆ ಕೇಳ್ತೀನಿ. ಸ್ವಲ್ಪ ಹೊತ್ತು ಮುಂಚೆ ಚಿದಂಬರಂ ಇಲ್ಲಿಗೆ ಬಂದಿದ್ದ. ಅಪ್ಪನ ಪರ್ಮಿಷನ್ ಇಲ್ಲದೆ ಅವ್ರ ಅಕೌಂಟಿಗೆ 50 lakhs ಹಾಕಿ ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೆದರ್ಸ್ಬಿಟ್ಟು ಹೋದ. ಆ ಚಿದಂಬರಂ ನನ್ನನ್ನ, ನನ್ನ ಫ್ಯಾಮಿಲಿನ ಡಿಸ್ಟ್ರಾಯ್ ಮಾಡಬೇಕು ಅಂತ ನಿಂತಿದ್ದಾನೆ. ಚಿದಂಬರಂ ಅವರು ತಪ್ಪು ಮಾಡಿದ್ದಾರೆ ನಿಜ, ಆದ್ರೆ ಇದಕ್ಕೂ ರಂಜಿತ್ಗೂ ಏನ್ ಸಂಬಂಧ? ಆ ರಂಜಿತ್ ಚಿದಂಬರಂ ಜೊತೆ ಇದ್ದಾನೆ ಸಾಕ್ಷಿ. ಅವರೆಲ್ಲ ಸೇರ್ಕೊಂಡು ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ನನ್ಗೆ ಇಷ್ಟು ದಿನ ನಿಮ್ ಮಾತು ಅಂದ್ರೆ ಗೌರವ ಇರ್ತಿತ್ತು, ನಿಮ್ ಮಾತಲ್ಲಿ ಒಂದು ವೇಟ್ ಇರ್ತಿತ್ತು. ಆದ್ರೆ ಫಸ್ಟ್ ಟೈಮ್ ನಿಮ್ ಮಾತು ತುಂಬಾ ಸಿಲ್ಲಿ ಅನಿಸ್ತಾ ಇದೆ. ಸಾಕ್ಷಿ, ದೊಡ್ಡವ್ರ ಹತ್ರ ಹೀಗ ಮಾತಾಡೋದು? ದೊಡ್ಡವರು ಸಣ್ಣವ್ರ ತರ ಮಾತಾಡಿದ್ರೆ ಇನ್ನೇನ್ ಹೇಳಕ್ಕಾಗತ್ತೆ ಅಮ್ಮ? ಸಾಕ್ಷಿ, ನನಗ ರಂಜಿತ್ ಬಗ್ಗೆ ಯಾವುದೇ ಪರ್ಸನಲ್ ದ್ವೇಷ ಇಲ್ಲ, ಬಟ್ ಅವನು ಒಳ್ಳೆ ಮನುಷ್ಯ ಅಲ್ಲ, ಅರ್ಥ ಮಾಡ್ಕೋ. ಆ ಚಿದಂಬರಂ ಜೊತೆ ಅವನು ಕೈ ಜೋಡಿಸಿದಾನೆ. ಚಿದಂಬರಂ ಜೊತೆ ಅವನ್ ಬಿಸ್ನೆಸ್ ಪಾರ್ಟ್ನರ್, ಅದ್ ನಿನಗೂ ಗೊತ್ತು. ಇಷ್ಟು ಸಾಲದ? ರಂಜಿತ್ ಅವ್ರ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ ಮಾತ್ರಕ್ಕೆ ನಮಗ್ ತೊಂದರೆ ಕೊಡ್ತಾರೆ ಅಂತ ಯಾಕೆ ಅನ್ಕೊಳ್ತೀರಾ? ರಂಜಿತ್ ಈಸ್ ರಿಯಲಿ ಅ ನೈಸ್ ಗೈ ಡ್ಯಾಡ್. ಅವ್ರ ಬಗ್ಗೆ ಏನೇನೋ ಮಿಸ್ಟೇಕ್ ಮಾಡ್ಕೊಂಡು ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ. ಬರೀ ಅಸ್ಯೂಮ್ ಮಾಡ್ಕೋತಾ ಇಲ್ಲ ಸಾಕ್ಷಿ, ಅದಕ್ಕೆ ಬಲವಾದ ಕಾರಣಗಳಿದೆ. ರಂಜಿತ್ ಪೇರೆಂಟ್ಸ್ ಬಗ್ಗೆ ನಮ್ಗೆ ಯಾರಿಗೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ರಂಜಿತ್ ಚಿದಂಬರಂ ಬಿಸ್ನೆಸ್ ಪಾರ್ಟ್ನರ್, ರಂಜಿತ್ ಅಪ್ಪ ಅಮ್ಮನ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋದು ಅವ್ರನ್ನ ಬೇಡ ಅನ್ನೋದಕ್ಕೆ ಸ್ಟ್ರಾಂಗ್ ರೀಸನ್ ಅಲ್ಲ ಡ್ಯಾಡ್. ಅರ್ಥ ಮಾಡ್ಕೋ ಸಾಕ್ಷಿ. ಪ್ರತಿಯೊಂದಕ್ಕೂ ಪ್ರೂಫ್ ಕೊಟ್ಟು ನೀನು ಕನ್ವಿನ್ಸ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಇದೇನು ಪೊಲೀಸ್ ಕೇಸ್ ಅಲ್ಲ, ಇಟ್ಸ್ ಲೈಫ್. ಆ ಚಿದಂಬರಂ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ, ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ಸಿಕ್ಕ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನನಗೆ ತೊಂದರೆ ಕೊಡೋದಕ್ಕೆ ಅವ್ನು ಕಾಯ್ತಾ ಇದ್ದಾನೆ, ಅರ್ಥ ಮಾಡ್ಕೋ. ಆ ಚಿದಂಬರಂ ಅಂತ ಲೋ ಕ್ಲಾಸ್ ಮನುಷ್ಯನ ಜೊತೆ ಒಬ್ಬ ಒಳ್ಳೆ ವ್ಯಕ್ತಿ ಯಾವುದೇ ರೀತಿ ಸಂಬಂಧ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ರಂಜಿತ್ ನೀನು ಅನ್ಕೊಳ್ಳೋಷ್ಟು ಒಳ್ಳೆಯವನು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸಾಕ್ಷಿ. ಪ್ಲೀಸ್ ಅರ್ಥ ಮಾಡ್ಕೋ. ಡ್ಯಾಡ್ ಪ್ಲೀಸ್, ನೀವು ರಂಜಿತ್ ವಿಷಯದಲ್ಲಿ ಸುಮ್ಮನೆ ಪ್ಯಾರನಾಯ್ಡ್ ಆಗ್ತಾ ಇದ್ದೀರಾ. ರಂಜಿತ್ ಚಿದಂಬರಂ ಜೊತೆ ಇದಾರೆ ಅಂತ ಮಾತ್ರಕ್ಕೆ ಅವರು ಅವ್ರ ತರನೇ ಕೆಟ್ಟವರಾಗ್ಬೇಕು ಅಂತ ಏನಿಲ್ಲ. ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಡ್ಯಾಡ್. ನಿಮ್ಗೆ ನನ್ನ ಭವಿಷ್ಯಕ್ಕಿಂತ ನಿಮ್ ಪೊಲಿಟಿಕಲ್ ಕೆರಿಯರೇ ಹೆಚ್ಚು ಅಂತ ಅನಿಸ್ತಾ ಇದೆ. ಚಿದಂಬರಂ ನಿಮ್ ರೈವಲ್ಲು, ರಂಜಿತ್ ಅವ್ರ ಜೊತೆಗಿದ್ದಾರೆ. ನಾನ್ ಅವ್ರನ್ನ ಮದ್ವೆ ಆದ್ರೆ ನಿಮ್ ಪೊಲಿಟಿಕಲ್ ಇಮೇಜ್ ಡೌನ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು. ನಿಮ್ ವಯಸ್ಸು 50 ದಾಟಿದ್ರು ನಿಮ್ ಕೆರಿಯರ್ ಬಗ್ಗೆ ಯೋಚನೆ ಮಾಡೋದನ್ನ ನೀವ್ ಇನ್ನೂ ಬಿಟ್ಟಿಲ್ಲ. ಅಂತದ್ರಲ್ಲಿ ನನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಏನ್ ತಪ್ಪು? ನೋಡಿ ಡ್ಯಾಡ್, ನನ್ ಮದ್ವೆ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆ ಮಾಡೋದ್ ಬೇಡ. ರಂಜಿತ್ ನನಗೆ ಸರಿಯಾದ ಜೋಡಿ, ನಾನು ಅವ್ರನ್ನೇ ಮದ್ವೆ ಆಗೋದು. ನಿಮ್ ರಾಜಕೀಯನ ನನ್ನ ಮದ್ವೆಗೆ ಲಿಂಕ್ ಮಾಡಬೇಡಿ. ಸರ್, ನೀವಾದ್ರೂ ಹೇಳಿ ನಮ್ ಡ್ಯಾಡಿಗೆ. ಇವ್ರು ಇವಾಗ್ಲೂ ಒಬ್ಬದೇ ಇದ್ರೆ ನಿಮ್ ಜೊತೆ ಇವಾಗ್ಲೇ ಮನೆಗೆ ಬಂದ್ಬಿಡ್ತೀನಿ. ಅಂದೆ ಮುಂದೆ ಮಾತಾಡಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಸರ್ ಪ್ಲೀಸ್, ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿನ ನಮ್ಮಲ್ಲಿ ಏನೋ ಪ್ರಾಬ್ಲಮ್ಸ್ಗಳಿದ್ವು. ನೋಡಿ, ನಿಮ್ ಪ್ರಾಬ್ಲಮ್ 1000 ಇರ್ಬೋದು, ಆದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನಾನು ಇಷ್ಟು ದಿನ ಕಾದೆ, ನಿಮ್ ಕಷ್ಟ ಮುಗಿಯೋ ತರ ಕಾಣ್ತಾನೆ ಇಲ್ಲ. ಎಷ್ಟ್ ದಿನ ಅಂತ ನಾವು ಕಾಯಕ್ಕಾಗುತ್ತೆ? ನೋಡಿ, ನನಗಿರೋದು ಒಬ್ಳೆ ಮಗಳು. ನಮ್ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕೇಳ್ತಾನೆ ಇರ್ತಾರೆ, ಯಾವಾಗ ನಿಮ್ ಮಗಳು ಮದ್ವೆ ಅಂತ. ಅವ್ರಿಗೆಲ್ಲ ನಾನೇನ್ ಆನ್ಸರ್ ಮಾಡ್ಲಿ? ಹಾ, ಇವಳಿಗೆ ನಾನು ಎಷ್ಟು ಹೇಳಿದೆ, ಬೇರೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀನಿ ಅಂತ. ನನ್ನ ಮಾತು ಕೇಳಿದಿದ್ರೆ ಮದುವೆ ಆಗಿ 6 ತಿಂಗಳಾಗಿರೋದು. ಇಷ್ಟೆಲ್ಲ ಅನ್ನಿಸ್ಕೊಂಡು ಇಲ್ಲೇ ಇರ್ಬೇಕಾ ಡ್ಯಾಡ್? ನಮ್ಗೇನ್ ಮರ್ಯಾದೆ ಇಲ್ವಾ? ಇವಳು ಬಿಟ್ರೆ ಬೇರೆ ಹುಡುಗಿ ಸಿಗಲ್ವಾ? ನಡೀರಿ ಡ್ಯಾಡ್. ಬನ್ನಿ ಡ್ಯಾಡ್. ಒಂದು ನಿಮಿಷ ಕೂತ್ಕೋ. ನಿಮ್ಮ ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ. ನಮಗೂ ಆದಷ್ಟು ಬೇಗ ಅನುಷಾನ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ಒಂದು 2 ತಿಂಗಳು ಟೈಮ್ ಅಷ್ಟಲ್ಲಿ ಇವ್ರಿಬ್ರು ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. 2 ತಿಂಗಳ ಇಂಪಾಸಿಬಲ್. ನೋಡಿ, ಇವಳಿಗೆ ದಿನಕ್ಕೆ 2-3 ಸಂಬಂಧ ಬರ್ತಾನೆ ಇದೆ. ಇನ್ನೊಂದು ವಾರದೊಳಗಡೆ ಡಿಸೈಡ್ ಮಾಡಕ್ಕಾದ್ರೆ ಮಾಡಿ, ಇಲ್ಲ ಅಂದ್ರೆ ಬೇರೆ ಹುಡುಗನ್ ನೋಡಿ ಮದ್ವೆ ಮಾಡ್ಬೇಕಾಗುತ್ತೆ. ಡ್ಯಾಡ್ ನಡೀರಿ. ಇರು ಆರ್ಯ,
ನೋಡಿ ಸರ್, ನಾನು ಹೀಗೆ ತಾಳ್ಮೆ ಕಳ್ಕೊಂಡು ಮಾತಾಡ್ಬೋದು, ಅದರಿಂದ ಏನು ಪ್ರಯೋಜನ ಇಲ್ಲ. ನಾವು ದೊಡ್ಡವ್ರು ಕೋಪ ಮಾಡ್ಕೊಂಡ್ರೆ ಮಕ್ಕಳು ಸಫರ್ ಮಾಡ್ತಾರೆ. ಇವರಿಬ್ಬರಿಗೆ ಮದುವೆ ಮಾಡಿದ್ರೆ ಲೈಫ್ ಲಾಂಗ್ ನಮ್ಮನ್ನ ಜ್ಞಾಪಿಸ್ಕೊತಾರೆ. ನಾನೇನ್ ಬೇಡವೇ ಬೇಡ ಅಂತ ಹೇಳಿಲ್ಲ ಸೂರ್ಯ ಅವರೇ, ಮದುವೆ ಬೇಗ ಆಗ್ಬೇಕು ಅಂದೆ. ನನಗೂ ಇವರಿಬ್ರು ಮದುವೆ ಆದಷ್ಟು ಬೇಗ ಮಾಡಬೇಕು ಅಂತ ಆಸೆ ಇದೆ ಸರ್. ಆದ್ರೆ ಏನು ಮಾಡಲಿ, ಇವನಿಗಿಂತ ಮುಂಚೆ ಸಾಕ್ಷಿ ಇದ್ದಾಳೆ, ಅವಳು ಮದುವೆ ಆಗ್ಬೇಕು ತಾನೆ, ಆಮೇಲೆ ತಾನೆ ಇವನು ಮದುವೆ ಆಗ್ಬೇಕು. ಹಾಗಿದ್ರೆ ಸಾಕ್ಷಿಗೆ ಬೇಗ ಮದುವೆ ಮಾಡಿ ಮುಗಿಸಿ. ಅದೇ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಸ್ವಲ್ಪ ಸಮಸ್ಯೆ ಆಗಿದೆ. ನನ್ನ ಮಗಳು ಆ ಸ್ಕೂಲ್ ಟ್ರಸ್ಟಿ ರಂಜಿತ್ನ ಇಷ್ಟಪಡ್ತಿದ್ದಾಳೆ. ನಮ್ಮ ಸಾಕ್ಷಿ ಅವನನ್ನು ಮದುವೆ ಆಗೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಆದರೆ ಅವಳು ನಮ್ಮ ಮಾತನ್ನ ಕೇಳ್ತೀವಿ, ಅದಕ್ಕೆ ಲೇಟ್ ಆಗ್ತಿದೆ. ಏನು ಮಾಡೋಕ್ಕಾಗುತ್ತೆ ಹೇಳಿ? ನೋಡಿ ಸೂರ್ಯ ಅವರೇ, ನನಗೆ ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ತುಂಬ ಗೌರವ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಸಮಸ್ಯೆ ಇರ್ಬೋದು, ಆದರೆ ಅದನ್ನು ನಾನು ಸಾಲ್ವ್ ಮಾಡೋಕ್ಕಾಗಲ್ಲ, ನೀವೇ ಮಾಡ್ಕೋಬೇಕು. ನನ್ನ ಸಮಸ್ಯೆ ಇಷ್ಟೇ, ನನ್ನ ಮಗಳು ಮದುವೆನ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ನೀವೊಂದು ಡೇಟ್ ಹೇಳಿ, ಇಲ್ಲ ಅಂದರೆ ಇವತ್ತು ಬರೋ ಸಂಬಂಧದ ಜೊತೆ ನನ್ನ ಮಗಳ ಮದುವೆ ಫಿಕ್ಸ್ ಮಾಡ್ತೀನಿ. ನೀವು ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ನಾನು ನಿಮ್ಮ ಮೇಲೆ ಪ್ರೆಷರ್ ಆಗ್ತಾ ಇಲ್ಲ, ನನ್ನ ಸ್ಥಿತಿನ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ ಸರ್, ನೀವು ಹೇಳಿದಾಗೆ ಮುಂದಿನ ಭಾನುವಾರ ಇವರಿಬ್ಬರು ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ಬರೋ ಭಾನುವಾರನ? ಸರಿ ಸರ್, ನಾವೇನು ಬರ್ತೀವಿ. ಇದೇನ್ ಮಾಡ್ತಿರೋದು ನೀವು? ಸಾಕ್ಷಿ ಮದುವೆ ವಿಷಯನ ಕಮಿಷನರ್ ಹತ್ರ ಹೇಳ್ತೀನಿ ಅಂತ ಹೋದ್ರಿ, ನೀವು ನೋಡಿದ್ರೆ ಆರ್ಯ ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದೀರಲ್ಲ. ಅಲ್ಲಿ ಪರಿಸ್ಥಿತಿನೇ ಬೇರೆ ಇತ್ತು, ಅದಕ್ಕೆ ಆರ್ಯನ್ ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ಕೊಂಡು ಬರೋ ಹಾಗಾಯ್ತು. ಪರಿಸ್ಥಿತಿ ಏನೇ ಆಗಿರ್ಬೋದು ಸೂರ್ಯ ಅವರೇ, ಆದ್ರೆ ಅಕ್ಕನ ಮದ್ವೆ ಆಗದೆ ತಮ್ಮನ ಮದ್ವೆ ಹೇಗ್ ಮಾಡೋದಕ್ಕಾಗತ್ತೆ ಹೇಳಿ? ಅದು ನನಗೂ ಇಷ್ಟ ಇರಲಿಲ್ಲ, ಆದ್ರೆ ಏನ್ ಮಾಡೋದು, ಸಾಕ್ಷಿ ನಮ್ಮ ಮಾತಿಗೆ ಒಪ್ತಿಲ್ವಲ್ಲ. ಅಲ್ಲಿ ಕಮಿಷನರ್ ಅನುಷಾಗ ಬೇರೆ ಹುಡುಗ ನೋಡ್ತೀನಿ ಅಂತ ಕೂತಿದ್ದಾರೆ, ಕಾಯಕ್ಕಾಗಲ್ಲ ಅಂತಿದ್ದಾರೆ. ನಾನು ಯಾವ್ದನ್ನು ಬ್ಯಾಲೆನ್ಸ್ ಮಾಡ್ಲಿ ಹೇಳಿ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ ಸೂರ್ಯ ಅವರೇ. ಸಾಕ್ಷಿ ಕಣ್ಮುಂದೆನೆ ನಾವು ಆರ್ಯನ್ ಮದ್ವೆ ತಯಾರಿ ನಡೆಸ್ತಾ ಇದೀವಿ ಅಂದ್ರೆ ಅವಳು ಏನ್ ಅನ್ಕೊಳ್ಳಲ್ಲ? ಅವಳು ಮನ್ಸಿಗೆ ಬೇಜಾರಾಗಲ್ವಾ? ಒಂದ್ ವೇಳೆ ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ ಹೇಳಿ? ನಾನು ಹೇಗಾದ್ರೂ ಮಾಡಿ ಕಮಿಷನರ್ನ ಒಪ್ಪಿಸ್ತಾ ಇದ್ದೆ ಸೂರ್ಯ ಅವರೇ. ಸ್ವಲ್ಪ ದಿನ ತಡೀರಿ, ಸಾಕ್ಷಿ ಮದ್ವೆ ಆದ್ಮೇಲೆ ಆರ್ಯನ್ ಮದ್ವೆ ಮಾಡೋಣ ಅಂತ. ನಾನು ಹಾಗೆ ಮಾಡಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಮತ್ ಯಾಕೆ ಅವ್ರು ಒಪ್ಕೊಳ್ಳಿಲ್ಲ? ನಮಗೆ ಹೇಗೆ ಒತ್ತಡಗಳಿರುತ್ತೋ ಅವರಿಗೂ ಹಾಗೆ ಒತ್ತಡಗಳಿರುತ್ತಲ್ಲ. ನಿಮ್ಮನೇಲಿ ದಿನ ಒಂದು ಕಷ್ಟ ಇರುತ್ತೆ, ನಾವೇನ್ ಮಾಡಕ್ಕಾಗುತ್ತೆ? ಕಾಯಕ್ಕಾಗಲ್ಲ ಅಂದ್ರು. ಆರ್ಯನ್ ಅಂದ ನನಗೆ ಮದುವೆನೇ ಬೇಡ ಅಂತ. ಮತ್ ನೀವ್ ಯಾಕೆ ಬಲವಂತ ಮಾಡಕ್ ಹೋದ್ರಿ? ಪಾಪ ಅನುಷಾ ಕಣ್ಣೀರ್ ಹಾಕ್ಬಿಟ್ಲು ಆರ್ಯ ಮದುವೆ ಬೇಡ ಅಂದಾಗ. ಅವಳು ಅವನ್ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಎಷ್ಟೋ ಸಲ ಇವನಿಗೋಸ್ಕರ ಅವ್ರ ಅಪ್ಪನ ಎದುರಾಕೊಂಡಿದ್ದಾಳೆ. ಈಗ ನಾವು ಬೇಡ ಅಂದ್ರೆ ಅವಳ ಮನ್ಸಿಗೆ ನೋವಾಗಲ್ಲ. ಅವರಿಬ್ರು ಎಷ್ಟು ಇಷ್ಟಪಡ್ತಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಆರ್ಯನು ಅವಳನ್ನು ತುಂಬಾ ಹಚ್ಕೊಂಡಿದ್ದಾನೆ. ಅಕ್ಕನ ಮದುವೆ ಆಗದೆ ತಾನು ಮದುವೆ ಆಗೋದು ಚೆನ್ನಾಗಿರಲ್ಲ ಅಂತ ಬೇಡ ಅಂತ ಹೇಳ್ದ. ನಾವು ಹೋಗ್ಲಿ ಅಂತ ಬಿಟ್ಬಿಡ್ಬೋದು. ನಾವು ಇಷ್ಟಪಟ್ಟವ್ರನ್ನ ಮದುವೆ ಆಗೋದಕ್ಕಾಗ್ಲಿಲ್ಲ ಅಂತ ಜೀವನ ಪೂರ್ತಿ ಕೊರಗ್ತಾರೆ. ನಮ್ಮ ಕೈಲಿ ಸಾಧ್ಯ ಆದಷ್ಟು ಮಕ್ಕಳ ಆಸೆನ ಈಡೇರಿಸಬೇಕು ಅಂತ ನಾವು ಎಷ್ಟೋ ಸಲ ಮಾತಾಡ್ಕೊಂಡಿದ್ದೀವಿ. ಈಗ ನಮ್ಮ ಕೈಲಿ ಸಾಧ್ಯ ಆಗೋದನ್ನ ಈಡೇರಿಸ್ತಾ ಇದ್ರೆ ಹೇಗೆ ಹೇಳಿ? ಹಾಗಾದ್ರೆ ನಾವು ಸಾಕ್ಷಿ ಆಸೆನೂ ನೆರವೇರಿಸಬೇಕಾಗುತ್ತೆ. ಅನುಷಾ ಆರ್ಯಂಗೆ ಎಲ್ಲಾ ರೀತಿನಲ್ಲೂ ಒಳ್ಳೆ ಜೋಡಿ. ಅವರಿಬ್ರು ಮದುವೆ ಆದ್ರೆ ಸಂತೋಷವಾಗಿರ್ತಾರೆ. ಆದ್ರೆ ಸಾಕ್ಷಿ ರಂಜಿತ್ನ ಮದುವೆ ಆದ್ರೆ ಅವ್ರು ಸಂತೋಷವಾಗಿರಲ್ಲ. ನಾವು ನೆಮ್ಮದಿಯಾಗಿರಕ್ಕಾಗಲ್ಲ. ನೀವ್ ಹೇಳೋದು ಸರಿ ಸೂರ್ಯ ಅವರೇ, ಆದ್ರೆ ರಂಜಿತ್ ಸರಿಯಿಲ್ಲ ಅಂತ ಸಾಕ್ಷಿಗೆ ಇನ್ನೂ ಕನ್ವಿನ್ಸ್ ಮಾಡಕ್ ಆಗಿಲ್ಲ. ಕನ್ವಿನ್ಸ್ ಮಾಡಬೇಕು. ಆ ರಂಜಿತ್ ಡೀಸೆಂಟ್ ಮನುಷ್ಯ ಅಲ್ಲ ಅಂತ ನೀವೇ ಅವಳಿಗೆ ಅರ್ಥ ಮಾಡಿಸ್ಬೇಕು. ಸಾಕ್ಷಿನು ಚಿಕ್ಕ ಹುಡುಗಿ, ಅವಳಿಗೆ ಈಗ ಏನ್ ತಪ್ಪು ಮಾಡ್ತಾ ಇದೀನಿ ಅಂತ ಅರ್ಥ ಆಗಲ್ಲ. ನಾಳೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಗೊತ್ತಿದ್ದು ಒಬ್ಬ ಅಯೋಗ್ಯಂಗೆ ನಮ್ಮ ಮಗಳನ್ನ ಮದುವೆ ಮಾಡಿಕೊಡಕ್ಕಾಗತ್ತ ಹೇಳಿ? ನನ್ನ ಮರ್ಯಾದೆ, ಸಾಕ್ಷಿ ಭವಿಷ್ಯ ಎರಡು ನಿಮ್ಮ ಕೈಲಿದೆ. ಹೇಗಾದ್ರೂ ಮಾಡಿ ಅವಳಿಗೆ ಕನ್ವಿನ್ಸ್ ಮಾಡಿ ಆ ರಂಜಿತ್ನ ಮರೆಯೋ ಹಾಗೆ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್.
ಇಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ. ಇದೇ ನೋಡು ನಿನ್ ಗ್ರೇಟ್ನೆಸ್. ಏನ್ ಹೇಳ್ತಿದ್ಯಾ ನೀನು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಓ, ನಿಂಗ್ ವಿಷಯ ಗೊತ್ತಿಲ್ಲ ಅಲ್ವಾ? ಬೇಗ ಮನೆಗೆ ಹೋಗು. ಆರ್ಯ ನಿಂಗೋಸ್ಕರ ಒಂದ್ ಸ್ವೀಟ್ ನ್ಯೂಸ್ ಕೊಡ್ತಾನೆ. ಸ್ವೀಟ್ ನ್ಯೂಸಾ? ನನ್ನ ಆರ್ಯನ್ ಮದ್ವೆಗೆ ನಮ್ ಡ್ಯಾಡಿ ಫೈನಲ್ ಆಗಿ ಒಪ್ಪಿಗೆ ಕೊಟ್ರು. ಬರೋ ಭಾನುವಾರನೇ ನಮ್ ಎಂಗೇಜ್ಮೆಂಟ್. ನೀನು ನಿನ್ ಮದ್ವೆ ತಡ ಆದ್ರೂ ಪರವಾಗಿಲ್ಲ ಅಂತ ಹೇಳಿದಕ್ಕೆ ನಿಮ್ ಡ್ಯಾಡಿ ನಮ್ ಡ್ಯಾಡಿ ಹತ್ರ ಬಂದು ಆದಷ್ಟು ಬೇಗ ನನ್ನ ಆರ್ಯನ್ ಮದ್ವೆ ಇಟ್ಕೊಳ್ಳೋಣ ಅಂತ ಹೇಳಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೋದ್ರು. ಕಂಗ್ರಾಟ್ಸ್ ಕಣೆ. ಥ್ಯಾಂಕ್ಸ್ ಕಣೆ. ನೀನ್ ಮದ್ವೆ ಆಗದೆ ನನ್ನ ಆರ್ಯನ್ ಮದ್ವೆ ಆಗಲ್ಲ, ನೀನ್ ಇವಾಗೆ ಮದ್ವೆ ಆಗೋ ಚಾನ್ಸು ಇಲ್ಲ ಅಂತ ನಮ್ ಡ್ಯಾಡಿ ಬೇರೆ ಹುಡ್ಗನ್ ಹುಡ್ಕ ಕೊಟ್ಟಿದ್ರು. ಇದೇ ವಿಷಯಕ್ಕೆ ನಾನು ಆರ್ಯನ್ ಹತ್ರನೂ ಜಗಳ ಆಡಿದ್ದೆ. ಆರ್ಯ ಏನು ರೆಸ್ಪಾಂಡ್ ಮಾಡದೇ ಇರೋದನ್ನ ನೋಡಿ ನಮ್ ಮದ್ವೆ ಆಗೋದೇ ಇಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ಇವತ್ತು ಆರ್ಯ ಮತ್ತೆ ನಿಮ್ ಡ್ಯಾಡಿ ಬಂದು ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ. ಐ ಆಮ್ ಸೋ ಹ್ಯಾಪಿ ನಾ. ನಾನ್ ಬರೀ ನನ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ನಿನ್ ಬಗ್ಗೆ ಕೇಳೇ ಇಲ್ಲ. ನಿಮ್ ಲವ್ ಮ್ಯಾಟರ್ ಎಲ್ಲಿಗೆ ಬಂತು? ನಾನು ನಿನ್ನಷ್ಟು ಲಕ್ಕಿ ಅಲ್ಲ ಅನುಷಾ. ನಿಮ್ ಡ್ಯಾಡಿ ನಿನ್ನ ಆರ್ಯನ್ ಲವ್ ವಿಷಯಕ್ಕೆ ಒಪ್ಕೊಂಡ್ ಹಾಗೆ ನಮ್ ಡ್ಯಾಡಿ ಒಪ್ಕೊಳ್ತಾ ಇಲ್ವಲ್ಲ. ಯಾಕೆ ಒಪ್ಪೋತಿಲ್ಲ? ನಮ್ ಡ್ಯಾಡಿಗೆ ರಂಜಿತ್ ಹೆಸರು ಕೇಳಿದ್ರೇನೆ ಆಗ್ತಾ ಇಲ್ಲ. ಹಾಗಂತ ಬಿಡ್ಬೇಡ, ನಂತರ ಹಠ ಇಡಿ, ಅವ್ರು ನಿನ್ ಮಾತು ಕೇಳ್ತಾರೆ. ಸರಿ ಬಾಯ್ ಕಣೆ, ಈ ವಿಷಯ ಎಲ್ಲಾರ್ಗೂ ಹೇಳ್ಬೇಕು. ಬಾಯ್. ನಾನ್ ನಿಮ್ ಮಾತು ಕೇಳ್ತಾ ಇಲ್ಲ ಅಂತ ನನಗಿಂತ ಮೊದಲು ತಮ್ಮನ್ ಮದ್ವೆ ಮಾಡಕ್ ಹೊರಟಿದ್ದೀರಾ? ಹೀಗ್ ಮಾಡಿದ್ರೆ ನಾನು ಭಕ್ತಿನಿ ಅನ್ಕೊಂಡಿದ್ದೀರಾ? ನಾನು ನಿಮ್ ಮಗಳು ಡ್ಯಾಡ್. ನಿಮ್ಗೆ ಎಷ್ಟು ಹಠ ಇದೆಯೋ ನನಗೂ ಅಷ್ಟೇ ಹಠ ಇದೆ. ಸಾಕ್ಷಿ, ನಿನ್ನ ಹತ್ರ ಮಾತಾಡ್ಬೇಕು. ಒಂದ್ ನಿಮಿಷ ಅಮ್ಮ, ನಾನ್ ಮೊದ್ಲು ಆರ್ಯನ್ ಹತ್ರ ಮಾತಾಡ್ಬೇಕು. ಎಲ್ಲಿ ಅವನು? ಆರ್ಯ! ಆರ್ಯ! ಏನ್ ಸಾಕ್ಷಿ, ಯಾಕೆ ಈ ತರ ಕೂಗ್ತಿದ್ಯಾ? ಏನು ಆಗ್ಬೇಕು ನಾನ್ ನಿನ್ಗೆ? ಇದೇನೆ ಈ ತರ ಪ್ರಶ್ನೆ ಕೇಳ್ತಿದ್ಯಲ್ಲ? ನಿನ್ನ ಬಾಯಿಂದನೇ ಕೇಳ್ಬೇಕು ಅಂತ ಆಸೆ ನನಗೆ. ಹೇಳು, ಏನಾಗ್ಬೇಕು ನಾನ್ ನಿನ್ಗೆ? ನನ್ನ ಅಕ್ಕ. ಹೌದು ತಾನೆ? ಅಕ್ಕನ್ಗೆ ಮದ್ವೆ ಆಗದೆ ಇನ್ನು ಹಾಗೆ ಇದ್ದಾಳೆ. ಅವಳಿಗೆ ಮದ್ವೆ ಮಾಡಿ ತನ್ನ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನಿಮ್ಮ ಅಪ್ಪನ ಜೊತೆ ಕಮಿಷನರ್ ಮನೆಗೆ ಹೋಗಿ ನಿನ್ ಮದ್ವೆ ವಿಷಯ ಮಾತಾಡ್ಕೊಂಡು ಬಂದಿದ್ಯಲ್ಲ, ಆರ್ ಯು ನಾಟ್ ಅಶೇಮ್ಡ್? ಅದು ನಾನಲ್ಲ ಸಾಕ್ಷಿ. ಕಾರಣ ಏನೇ ಇರ್ಬೋದು, ನೀನ್ ಹೇಗೋ ಎಂಗೇಜ್ಮೆಂಟ್ ಒಪ್ಕೊಂಡೆ. ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದು ನಾನು, ಅವನಲ್ಲ. ಅದ್ ಹೇಗ್ ನಿಮ್ ಮಗನ ಎಂಗೇಜ್ಮೆಂಟ್ ನ ಮಾತಾಡ್ಕೊಂಡ್ ಬಂದ್ಬಿಟ್ರಿ? ಮನೆಯಲ್ಲಿ ದೊಡ್ಡ ಮಗಳು ಅಂತ ನಾನಿದ್ದೀನಿ. ನಿನಗೆ ಮದುವೆ ಮಾಡ್ಬೇಕು ಅಂತ ಇದ್ದಿದ್ದು, ಆದ್ರೆ ನೀನು ನಮ್ಮ ಮಾತಿಗೆ ಒಪ್ತಾ ಇಲ್ವಲ್ಲ. ನಾನ್ ರೆಡಿ ಇದ್ದೀನಿ. ಹಾಗಾದ್ರೆ ಹುಡುಗನ ಹುಡುಕ್ತೀನಿ, ಮದುವೆ ಫಿಕ್ಸ್ ಮಾಡ್ತೀನಿ. ಹುಡುಗನ ಹುಡುಕ ಆಗಿದೆ ಡ್ಯಾಡ್. ಮದ್ವೆ ಮಾಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ರಂಜಿತ್ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅನುಷಾ ಈ ಮನೆಗೆ ಸೊಸೆ ಆಗಿ ಬರೋದ್ ನನಗೂ ಇಷ್ಟ ಇಲ್ಲ. ಅನುಷನ್ ಯಾಕೆ ಬೇಡ ಅಂತಿದ್ಯಾ? ಏನ್ ಕೊರತೆ ಇದೆ ಅವಳಿಗೆ? ರಂಜಿತ್ ಅಲ್ಲಿ ಏನ್ ಕೊರತೆ ಇದೆ? ಸಾಕ್ಷಿ, ಮಾತಿಗೆ ಮಾತು ಬೆಳೆಸ್ಬೇಡ. ದೊಡ್ಡವರನ್ನು ಮರ್ಯಾದೆ ಇರ್ಲಿ. ಅವ್ರು ನೀನು ಒಳ್ಳೇದಕ್ಕೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊ. ನಾನೇನ್ ಚಿಕ್ಕ ಮಗು ಅಲ್ಲ ಅಮ್ಮ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗೂ ಇದೆ. ರಂಜಿತ್ ನ ಪೂರ್ತಿಯಾಗಿ ತಿಳ್ಕೊಂಡೆ ನಾನು ಈ ಮದ್ವೆಗೆ ಒಪ್ಕೊಳ್ಳೋಕ್ ತೀರ್ಮಾನಕ್ಕೆ ಬಂದಿದ್ದು. ಆಟ ಮಾಡ್ಬೇಡ ಸಾಕ್ಷಿ. ರಂಜಿತ್ ಬಿಟ್ಟು ಬೇರೆ ಯಾವ ಹುಡುಗನ್ ಬೇಕಾದ್ರೂ ಕೇಳು, ನಾನ್ ಮದುವೆ ಮಾಡ್ಕೊಡ್ತೀನಿ. ಅದೇ ಯಾಕ್ ಬೇಡ ಅಂತ ರೀಸನ್ ಹೇಳಿ. He is a hypocrite. No, he is not. ಸಾಕು. ಒಳ್ಳೆಗಾದ್ರು ಕೆಟ್ಟಿದ್ದಾದ್ರು ನನಗೆ ಗೊತ್ತಿದೆ. ನಾನು ಹೇಳ್ದ ಕೇಳ್ಬೇಕಷ್ಟೇ. ಓಹೋ, ಸೂಪರ್ ಡ್ಯಾಡ್, ನೀವು ಸೂಪರ್. ಹೊರಗಡೆ ಡೆಮೋಕ್ರಸಿ ಬಗ್ಗೆ ಭಾಷಣ ಬಿಗಿತೀರಾ, ಮನೆಯಲ್ಲಿ ಮಗಳು ಮದ್ವೆ ವಿಷಯ ಬಂದಾಗ ಹಿಟ್ಲರ್ ಆಗ್ಬಿಡ್ತೀರಾ. ನೀವ್ ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ಬೇಕು. 1 hour ನಲ್ಲಿ ಲಕ್ಷಗಟ್ಲೆ ಲೈಕ್ಸ್ ಬಂದ್ಬಿಡುತ್ತೆ. ಸಾಕ್ಷಿ, ನಿಮ್ಗೆ ಇಷ್ಟ ಹಠ ಇದೆ ಅಲ್ವಾ ಡ್ಯಾಡ್? ನಾನು ನಿಮ್ ಮಗಳು. ನಿಮ್ಗೆ ಎಷ್ಟು ಹಠ ಇದೆಯೋ ಅಷ್ಟೇ ಹಠ ನನಗೂ ಇದೆ. ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ನಾನ್ ರಂಜಿತ್ ಮದ್ವೆ ಆಗ್ತೀನಿ. ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ರೆ ನಾವ್ ಯಾರು ಆ ಮದುವೆಗೆ ಬರಲ್ಲ. ನಮ್ಮ ಆಶೀರ್ವಾದನೂ ಸಿಗಲ್ಲ. ಅನಾಥ ತರ ಬದುಕಬೇಕಾಗತ್ತೆ. ನನ್ನ ಮದ್ವೆಗೆ ನೀವೆಲ್ರೂ ಬರ್ತೀರಾ, ಬಂದು ಆಶೀರ್ವಾದನೂ ಮಾಡ್ತೀರಾ. ನೋಡ್ತಾ ಇರಿ. ಸೂರ್ಯರೇ, ಬಿಡಿ ಸೂರ್ಯರೇ. ಏನಿದು ಮಧ್ಯಾಹ್ನ ಕುಡಿತ ಕೂತಿದ್ದೀರಲ್ಲ? ಬೇಡಿ, ನನ್ನ ಎದುರಿಗೆ ಹಾಗೆ ಮಾತಾಡ್ತಾಳಲ್ಲ, ಎಷ್ಟು ಧೈರ್ಯ ಅವಳಿಗೆ? ನಾನು ಅವಳು ತಂದೆ. ಇಷ್ಟಕ್ಕೆಲ್ಲ ಕಾರಣ ಯಾರು? ಆ ಲೋಫರ್ ನಮ್ಮ ವಿರುದ್ಧ ಅವಳನ್ನ ಎತ್ಕಡ್ತಾ ಇದ್ದಾನೆ.
ನನ್ನ ಕಂಡ್ರೆ ಅಷ್ಟು ಪ್ರೀತಿ ಇತ್ತು ಅವಳಿಗೆ. ನನ್ನ ಎದುರಿಗೆ ಹೇಗೆ ಮಾತಾಡ್ತಾಳ. ಸಮಾಧಾನ ಮಾಡ್ಕೊಳ್ಳಿ. ಅವಳಿಗಿಂತ ಮೊದಲು ಆರ್ಯನ್ಗೆ ಎಂಗೇಜ್ಮೆಂಟ್ ಮಾಡ್ತಾ ಇದೀವಲ್ವಾ, ಅದಕ್ಕೆ ಅವಳು ಅಪ್ಸೆಟ್ ಆಗಿದ್ದಾಳೆ ಅಷ್ಟೇ. ಕಾರಣ ಏನೇ ಇರಲಿ, ನಾನು ಬದುಕಿರೋ ತನಕ ಸಾಕ್ಷಿ ರಂಜಿತ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಈಗಿನ ಕಾಲದ ಮಕ್ಕಳನ್ನ ಒಂದು ಹಂತದವರೆಗೂ ಕಂಟ್ರೋಲ್ ಮಾಡ್ಬೋದು, ಆಮೇಲೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅವಳು ಇಷ್ಟೆಲ್ಲ ಮಾತಾಡದ್ಮೇಲೂ ನೀವು ಅವಳನ್ನ ತಡಿಯಕ್ ಹೋದ್ರೆ ಅವಳು ಸುಮ್ಮನೆ ಇರ್ತಾಳೆ ಅಂತ ಅನ್ಕೊಂಡಿದ್ದೀರಾ? ರೆಬಲ್ ಆಗ್ಬಿಡ್ತಾಳೆ ಸೂರ್ಯ ಅವರೇ, ಮನೆ ಬಿಟ್ಟು ಹೋಗ್ತಾಳೆ. ನೋ, ಅದು ಸಾಧ್ಯನೇ ಇಲ್ಲ. ನನ್ನ ಒಪ್ಪಿಗೆ ಇಲ್ದೆ ಅವಳು ಹೇಗೆ ಮನೆ ಬಿಟ್ಟು ಹೋಗ್ತಾಳೆ ನಾನು ನೋಡ್ತೀನಿ. ಆ ಯೋಗಿನ ಹೇಗೆ ಮೀಟ್ ಮಾಡ್ತಾಳೆ ನಾನು ನೋಡ್ತೀನಿ. ಅವಳು ಮೊಬೈಲ್ ಕನೆಕ್ಷನ್ ಕಟ್ ಮಾಡಿಸ್ತೀನಿ. ಕೊಡಿ. ಸೂರ್ಯವರೇ ಸಾಕು, ಸೂರ್ಯವರೇ ನಿಲ್ಸಿ. ನಾನು ಕುಡಿಬೇಕು. ಡ್ಯಾಡ್, ನನ್ನ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿಬಿಡಿ. ಸಾಕ್ಷಿ ಯಾವಾಗ ಮದುವೆಗೆ ಒಪ್ಕೊಳ್ತಾಳೋ ಆಗ್ಲೇ ನಾನು ಮದುವೆ ಆಗ್ತೀನಿ. ಅಲ್ಲಿವರೆಗೂ ಕಾಯ್ತೀನಿ. ಅನುಷನ್ ಮದುವೆ ಆಗದೆ ಇದ್ರೂ ಪರವಾಗಿಲ್ಲ, ಸಾಕ್ಷಿ ಬಗ್ಗೆ ಯೋಚನೆ ಮಾಡಿ. ಪ್ಲೀಸ್ ಫೈಂಡ್ ಸಮನ್ ಫಾರ್ ಹರ್. ಅವಳದೇನು ಪ್ರಾಬ್ಲಮ್ಮು? ನಾನು ಅನುಷನ್ ಮದುವೆ ಆಗ್ತೀನಿ ಅನ್ನೋ ತಾನೆ? ಬೇಡ, ಅನುಷನ್ ಮದುವೆ ಆಗಲ್ಲ. ಅವಳು ರಂಜಿತ್ನ ಮದುವೆ ಆಗೋದು ಬೇಡ. ಬೇರೆ ಯಾರನ್ನಾದ್ರೂ ಹುಡುಕಿ ಮದುವೆ ಮಾಡಿಸ್ಬಿಡಿ, ಅವಾಗೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಎಲ್ಲರೂ ಖುಷಿಯಾಗೂ ಇರ್ತೀವಿ. ಇಷ್ಟಾದ್ಮೇಲೆ ಅನುಷ ಮದುವೆ ಆಗದೆ ಇದ್ರೆ ಆಮೇಲೆ ಅವಳನ್ನ ಮದುವೆ ಆಗ್ತೀನಿ. ಬಾಯಿ ಮುಚ್ಕೊಂಡಿರೋ ನೀನು. ಈ ಮನೆಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ಡಿಸಿಷನ್. ನಿಮ್ಮಪ್ಪ ಇನ್ನೂ ಬದುಕಿದ್ದೀನಿ, ನೀನ್ ಸುಮ್ಮನೆ ಇರು. ಹಾಗಲ್ಲ ಡ್ಯಾಡ್, ನೀವು ಇಷ್ಟು ಅಪ್ಸೆಟ್ ಆಗಿರೋದು ನಾನು ಮುಂಚೆ ಯಾವತ್ತೂ ನೋಡಿಲ್ಲ. ಇಷ್ಟು ಡಿಸಪಾಯಿಂಟ್ ಆಗಿರೋದು ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಡ್ಯಾಡ್. ಶಟ್ ಅಪ್ ಆರ್ಯ. ಈ ಮನೆಯಲ್ಲಿ ನಾನಿದ್ದೀನಿ, ನಾನು ಎಲ್ಲ ನೋಡ್ಕೋತೀನಿ, ನೀನ್ ಸುಮ್ಮನೆ ಇರು. ಆರ್ಯ, ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಹೋಗು. ಹೇಗೆ ಮಾತಾಡ್ಬಿಟ್ಲು ನೋಡಿ ಆರ್ತಿ ಅವ್ರಿಗೆ. ಚಿಕ್ಕಂದಿನಿಂದ ಅವಳು ಕೇಳಿದ್ದನ್ನೆಲ್ಲ ಕೊಡ್ಸಿದ್ದೆ. ಇಷ್ಟೊಂದು ವಿಷಯದಲ್ಲೇ ಬೇಡ ಅಂತ ಹೇಳಿತು. ರಂಜಿತ್ ವಿಷಯ ಬೇಡ ಅಂದೆ ಅಂತ ಹೇಗೆ ಮಾತಾಡ್ಬಿಟ್ಲು ನೋಡಿ ಆರ್ತಿ ಅವ್ರೆ. ಹೋಗ್ಲಿ ಬಿಡಿ, ಅವಳ ಅರ್ಥದಲ್ಲಿ ಹೇಳಿಲ್ಲ, ಕೋಪದಲ್ಲಿ ಹಾಗಂದಿದ್ದಾಳೆ ಅಷ್ಟೆ. ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ ಆರ್ತಿ ಅವ್ರೆ. ನಾನು ಇನ್ನೂ ಕುಡಿಬೇಕು. ಸಾಕ್ಷಿ, ಅಮ್ಮ ಪ್ಲೀಸ್, ನನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ಬಂದಿದ್ರೆ ದಯವಿಟ್ಟು ಹೊರಟೋಗಿ. ಯಾರ ಮಾತಿಗೂ ನಾನು ಬದಲಾಗಲ್ಲ. ಮನೇಲಿ ಎಲ್ರದ್ದು ಒಂದೊಂದ್ ದಾರಿ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ಈ ಅಮ್ಮ ನಿನಗೆ ಬೇಡವಾನೆ? ಎಮೋಷನಲ್ ಆಗಿ ನನ್ನ ಟ್ರಾಪ್ ಮಾಡೋದಕ್ಕೆ ಬರಬೇಡಿ. ಪ್ರಾಮಾಣಿಕವಾಗಿ ಕೇಳ್ತಾ ಇದ್ರೆ ಹೇಳ್ತೀನಿ ಕೇಳಿ. ನೀವ್ ನನಗೆ ಯಾವತ್ತೂ ಬೇಡ ಅಂತ ಅನ್ಸಿಲ್ಲ. ಹೆತ್ತ ತಾಯಿಗಿಂತ ಜಾಸ್ತಿ ಪ್ರೀತಿ ನನಗೆ ಕೊಟ್ಟಿದ್ದೀರಾ, ಆ ಬಗ್ಗೆ ನನಗೆ ಗೌರವ ಇದೆ. ಎಷ್ಟೋ ವರ್ಷ ಆದ್ಮೇಲೆ ಈ ಮನೆಗೆ ಬಂದಿದ್ದೀರಾ. ಇನ್ನು ನನಗೆ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾರ್ದೋ ಮಾತನ್ನ ಕೇಳ್ಕೊಂಡು ಈ ವಿಷಯದಲ್ಲಿ ಇನ್ವಾಲ್ವ್ ಆಗಕ್ ಬರಬೇಡಿ. ನೀ ನನ್ನನ್ನ ಅಮ್ಮ ಅಂತ ಒಪ್ಕೊಂಡಿದ್ಯಾ. ಅಮ್ಮ ಆದಳು ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ತಗೊಳ್ಬೇಕಲ್ವಾ? ನಾನ್ ತಪ್ಪು ಮಾಡ್ತೀನಿ ಅಂತ ಅನ್ಸುತ್ತಾ ನಿಮ್ಗೆ? ನೀನ್ ತಪ್ಪು ಮಾಡಲ್ಲ, ಆದ್ರೆ ನಿನ್ ವಯಸ್ಸು, ನಿಮ್ ವಯಸ್ಸಲ್ಲಿರೋ ಹುಮ್ಮಸ್ಸು, ಕೆಟ್ಟ ಧೈರ್ಯ ನಿನ್ ಕೈಲಿ ತಪ್ಪು ಮಾಡಿಸ್ಬೋದು. ಅದನ್ನ ತಡಿಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ನನ್ನ ವಯಸ್ಸಲ್ಲಿ ನೀವು ಅಪ್ಪ ಅಮ್ಮ ಇಲ್ದೆ ಬೆಳೆದವ್ರು. ಹಾಗಾದ್ರೆ
ನೀವು ತಪ್ಪು ಮಾಡಿದ್ರಾ? ನಿಮ್ ಗಂಡ ತೋರಿಸ್ತವ್ರನ್ನ ಮದ್ವೆ ಆದ್ರೆ ನಿಮಗ್ ಸಂತೋಷ. ನಿಮ್ 1 ನಿಮಿಷದ ಸಂತೋಷಕ್ಕೋಸ್ಕರ ನನ್ನ ಜೀವನ ಪರ್ಯಂತ ಕಣ್ಣೀರ್ ಹಾಕ್ಲಾ? ಹೇಳಿ, ನೀವ್ ಹೇಳ್ದಾಗೆ ಕೇಳ್ತೀನಿ. ನಿಮ್ಗೆ ನಿಮ್ ಗಂಡನ್ ಹಠ ಸ್ವಾರ್ಥನೆ ಮುಖ್ಯ ಅನ್ನೋದಾದ್ರೆ ನೀವ್ ಯಾರನ್ನ ತೋರಿಸ್ತೀರೋ ಅವ್ರ ಕೈಲೇ ತಾಳಿ ಕಟ್ಟಿಸ್ಕೊಳ್ತೀನಿ. ಆದ್ರೆ ನೀವ್ ತೋರ್ಸೋ ಹುಡ್ಗ ನನ್ನನ್ ಸಂತೋಷವಾಗಿ ನೋಡ್ಕೊಳ್ತಾನೆ ಅಂತ ಗ್ಯಾರಂಟಿ ಕೊಡಕ್ ಆಗುತ್ತಾ ನಿಮ್ಗೆ? ಆಗ್ಲೂ ನನ್ ಬದುಕಿಗೆ ನಾನೇ ತಾನೇ ಜವಾಬ್ದಾರಿ. ಹಾಗಾದ್ರೆ ನಾನ್ ಯಾರನ್ ಮದ್ವೆ ಆದ್ರೂ ಇವ್ರಿಗೇನ್ ವ್ಯತ್ಯಾಸ ಆಗುತ್ತೆ? ನಾನ್ ರಂಜಿತ್ನ ಮದ್ವೆ ಆಗಿ ಕಷ್ಟಪಟ್ರು ಇಷ್ಟಪಟ್ಟವನ್ ಜೊತೆ ಬದುಕ್ತಾ ಇದ್ದೀನಿ ಅನ್ನೋ ನೆಮ್ಮದಿ ಆದ್ರೂ ಇರುತ್ತೆ. ಆ ನೆಮ್ಮದಿನ ಕಿತ್ಕೊಳ್ಳೋದಕ್ಕೆ ಡ್ಯಾಡಿಗೆ ಏನ್ ಅಧಿಕಾರ ಇದೆ? ಇವತ್ತು ಅವ್ರ ದೃಷ್ಟಿನಲ್ಲಿ ನಾನು ರಂಜಿತ್ ವಿಷಯದಲ್ಲಿ ಕ್ರೇಜಿ ತರ ಬಿಹೇವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅವ್ರು ತುಂಬಾ ಮೆಚೂರ್ಡ್ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಇದೇ ಮೆಚುರಿಟಿ ನಿಮ್ಮನ್ನ 20 ವರ್ಷದ ಹಿಂದೆ ಮನೆಯಿಂದ ಆಚೆ ಹಾಕಿದ್ರಲ್ಲ, ಆಗೆಲ್ ಹೋಗಿತ್ತು? ತಮ್ಮ ಕೈಯಾರೆ ಹಾಳು ಮಾಡ್ಕೊಂಡಿರೋ ತಮ್ಮ ಬದುಕನ್ ಸರಿ ಮಾಡ್ಕೊಳ್ಳೋದಕ್ಕೆ 20 ವರ್ಷ ಬೇಕಾಯ್ತು. ಇನ್ನು ನನ್ ಬದುಕನ್ ಸರಿ ಮಾಡ್ತಾರೆ ಅಂತ ಹೇಗ್ ನಂಬ್ಕೊಳ್ಳಿ?